ನಿಮ್ಮ ರಾಜಕೀಯ ಟೀಕೆಗಳು ಹೇಗಿರ್ಬೇಕಂತೇಳಿ. ಅದನ್ನು ಬಿಟ್ಟು ಎಲ್ಲೇ ಮೀರಿ ಮಾತಾಡಿದ್ರೆ ನಿಮ್ಮ ಭಾಷೆನಲ್ಲೇ ಕಾಂಗ್ರೆಸ್ ಪಕ್ಷ ಉತ್ತರವನ್ನು ಕೊಡಬೇಕಾಗುತ್ತೆ. ಭಾಳ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ರಾತ್ರೋರಾತ್ರಿ ನಾಯಕರಾದಂಥವ್ರು, ಅವ್ರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬಹುವಳಿ ಕೊಟ್ಟಿದ್ದೇ ಒಂದು ಅಲಿಖಿತ ಒಪ್ಪಂದ ಮಾಡ್ಕೊಂಡು ನೀವು 24 ಗಂಟೆ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಬೇಕು, ಪ್ರಿಯಾಂಕಾ ಅವ್ರ ಖರ್ಗೆ ಅವ್ರ ಬಗ್ಗೆ ಮಾತಾಡಬೇಕು, ಹಂಗಿದ್ದರೆ ನಿಮ್ಮನ್ನ MLC ಮಾಡ್ತೀವಿ ಅಂತೇಳಿ ಅಲಿಖಿತ ಕರಾರು ಮಾಡ್ಕೊಂಡು ಅದಕ್ಕೆ ಇವ್ರನ್ನ MLC ಮಾಡಿದ್ದು. ಪಾಪ ಅವ್ರ ಹಿನ್ನೆಲೆನೆಲ್ಲ ಮರ್ತುಬಿಟ್ಟಿದ್ದಾರೆ. ಯಾವ ರೀತಿ ರಾಜಕಾರಣಕ್ಕೆ ಬಂದರು, ಇಲ್ಲಿ BJPಗೆ ಸೇರೋಕ್ಕೆ ಮುಂಚೆ ಖರ್ಗೆ ಅವ್ರ ಮನೆ ಮುಂದೆ ಗೇಟ್ ಕೀಪರ್ ಕೆಲಸ ಹೆಂಗೆ ಮಾಡ್ತಾಯಿದ್ರು, ಖರ್ಗೆ ಅವ್ರ ಮನೆಯಲ್ಲಿ ತರಕಾರಿ ತರೋರಿಲ್ಲ ಅಂದರೆ ಆರ್ಡರ್ಲಿ ಕೆಲಸವನ್ನು ಹೆಂಗೆ ಮಾಡ್ತಾಯಿದ್ರು, ಇದೆಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿರ್ತಕ್ಕಂಥದ್ದು. ಛಲವಾದಿ ನಾರಾಯಣಸ್ವಾಮಿರವರೇ, ನೀವು ಸೈಕಲ್ ನಾರಾಯಣಸ್ವಾಮಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಕರ್ನಾಟಕದಲ್ಲಿ ನಿಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇ ಜನತಾ ಪರಿವಾರದ ಮೂಲಕ. ಯಾವುದೇ ರಾಜಕಾರಣಿ ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಬದಲಾವಣೆ ಮಾಡೋವಂಥದ್ದು ಸ್ವಾಭಾವಿಕ. ಆದರೆ ನೀವು ಎಲ್ಲಿ ಅವಕಾಶಗಳನ್ನ ಪಡ್ಕೊಂಡ್ರಿ, ಎಲ್ಲಿಂದ ರಾಜಕೀಯವಾಗಿ ಈ ರಾಜ್ಯದ ಜನಕ್ಕೆ ಪರಿಚಯ ಆದ್ರಿ, ಅದನ್ನು ಬಿಟ್ಟು ಇವತ್ತು ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು, ಮಾಡ್ತಾ ಇರ್ತಕ್ಕಂಥ ಟೀಕೆಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಕಳೆದ ಕೆಲವು ದಿನಗಳಿಂದ ಇವ್ರಿಗೆ ಛಲವಾದಿ ಸಮುದಾಯದವರು ಏನು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರು, ಚೀಮಾರಿ ಹಾಕಿ ವೇದಿಕೆ ಮೇಲಿಂದ ಆಚೆ ತಳ್ಳರು. ಜನ ಮರ್ತಿಲ್ಲ ಅದನ್ನು. ಪಾಪ ನಾರಾಯಣಸ್ವಾಮಿಗೆ ಮರ್ತೋಗುತ್ತೆ, ಯಾಕೆಂದರೆ ನಿದ್ದೆಗಳಿಗೆ ತಗೊಂಡು ನಿದ್ದೆ ಮಾಡ್ತಾರೆ ಅನಿಸುತ್ತೆ ನನಗೆ. ಅದು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅವರು. ಹಂಗಾಗಿ ನಿದ್ದೆ ಮಾಡಿ ಮರ್ತು ಬಿಡ್ತಾರೆ. ಬೆಳಿಗ್ಗೆ ಎದ್ದು ಗಡ್ಡಾನೆ ಉಟ್ಕೊಂಡು ಮತ್ತೆ ಬಂದುಬಿಡ್ತಾರೆ. ಈ ಥರದ ಛಲವಾದಿ ನಾರಾಯಣಸ್ವಾಮಿ ಅಂತ ನಾಟಕದ ರಾಜಕಾರಣಿಗಳನ್ನ ನಾವು ಭಾಳ ಜನ ನೋಡಿದ್ದೇವೆ. ದಯಮಾಡಿ ನಿಮ್ಮ ಇತಿಹಾಸ ಬಿಚ್ಚಿಡಕ್ಕೆ ನಾವು ತಯಾರಿದ್ದೇವೆ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿಕೆ ಕೊಡ್ತಾರೆ. ಯಾರಪ್ಪ ನೀನು ಛಲವಾದಿ ನಾರಾಯಣಸ್ವಾಮಿ? ಎಲ್ಲಿದ್ದಪ್ಪ ನೀನು? ನಿನ್ನ ರಾಜಕೀಯ ಪ್ರಾರಂಭ ಆಗಿದ್ದೆ ಜನತಾ ಪರಿವಾರದಲ್ಲಿ. ನೀನು ಮೂಲತಃ ಜೀವರಾಜರವರ ಶಿಷ್ಯ. ಯಲಹಂಕ ಉಪಚುನಾವಣೆ, ಆವತ್ತಿನ ಶಾಸಕರಾದಂಥ ಮೀಸಲಾತಿ ಕ್ಷೇತ್ರ ಜಯಪ್ರಕಾಶ್ ಅವರು ನಿಧನ ಆದಾಗ ಅಲ್ಲಿ ಸೈಕಲ್ ತುಳ್ಕೊಂಡು ಟಿಕೆಟ್ ಕೇಳಕ್ಕೆ ಹೋದೆ ನೀನು ಗಿರಾಕಿ. ಅಲ್ಲಿ ನಿನಗೆ ಟಿಕೆಟ್ ಸಿಕ್ಕಲಿಲ್ಲ, ಅಲ್ಲಿ ಜಾಗ ಖಾಲಿ ಮಾಡಿದೆ. ಜೀವರಾಜರವರಿಗೆ ಕೈ ಕೊಟ್ಟು ಅಲ್ಲಿಂದ ಬಂಗಾರಪ್ಪರ ಹತ್ರ ಬಂದೆ. 1994ರಲ್ಲಿ ಬಂಗಾರಪ್ಪನವರು KCP ಮಾಡಿದಾಗ KCPಗೆ ಜಾಯಿನ್ ಆದೆ. ಆಮೇಲೆ ಏನು ಮಾಡಿದೆ? ಬಂಗಾರಪ್ಪರ ಮೂಲಕ ಕಾಂಗ್ರೆಸ್ಗೆ ಬಂದೆ. ಆಯಿತು, ನಿನ್ನ ಇಷ್ಟ ಏನಾದರೂ ಬಂಗಾರಪ್ಪವ್ರಿಗಿತ್ತ? ಬಂಗಾರಪ್ಪವ್ರಿಗೆ ಕೈ ಕೊಟ್ಟೆ. ಗೇಟ್ ಕೀಪರ್ ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ಖರ್ಗೆ ಅವ್ರ ಮನೆ ಹತ್ರ. ತಪ್ಪಲ್ಲ ಪಾಪ, ಮಾಡಬೇಕು, ಮಾಡಿದ್ದೀಯ, ಅನಿವಾರ್ಯತೆ, ನಿನ್ನ ಸರ್ವೈವಲ್ ಪ್ರಶ್ನೆ ಇತ್ತು. ಅದರಿಂದ ರಾಜಕೀಯ ಲಾಭಗಳೇನೇನು ತೊಗೊಂಡೆ? 1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ದು ನಾರಾಯಣಸ್ವಾಮಿರವ್ರನ್ನ. ನಾರಾಯಣಸ್ವಾಮಿ ಅಲ್ಲ, ಸಾರಿ, ನಾರಾಯಣಸ್ವಾಮಿ. ನೀನು ಛಲವಾದಿ ನಾರಾಯಣಸ್ವಾಮಿ ಅಲ್ಲಪ್ಪ, ನೀನು ನಾರಾಯಣಸ್ವಾಮಿ. ಯಾವಾಗ ನಿನಗೆ ಛಲವಾದಿ ಹೆಸರು ಬಂದಿದ್ದು? ಏನು ಹೊಸಕೋಟೆನಲ್ಲಿದ್ದಂಥ ದಲಿತ ಮುಖಂಡರು, ಆವತ್ತಿನ ದಲಿತ ನಾಯಕರು ಜಾನಕಿ ಪ್ರಸಾದ್ರವರು ಛಲವಾದಿ ಸಮಾವೇಶವನ್ನು ಮಾಡಿದ್ರು. ಆ ಛಲವಾದಿ ಸಮಾವೇಶದಲ್ಲಿ ನೀನು ಹೋಗಿ ಏನೋ ಮಾಡಿದೆ ಪಾಪ, ಕಸ ಹೊಡೆಯೋದೋ ಮತ್ತೊಂದು ಮಾಡಿದೆ, ತಪ್ಪಲ್ಲ, ನೀನು ಸಮುದಾಯಕ್ಕೆ ಮಾಡಬೇಕು, ಮಾಡಿದೀಯಾ. ಆವತ್ತ ಹೆಸರು ಕತ್ಕೊಂಬಂದೆ ನೀನು ಛಲವಾದಿ ಅನ್ನೋದು ನಿಂದಲ್ಲ ಕತೆ, ನಿಂದು ದೊಡ್ಡ ಪುರಾಣ ಇದೆ. ನೀನು ಜಾನಕಿರಾಮ್ರವರ ಮುಖಾಂತರ, ಹೊಸಕೋಟೆ ಮುಖಾಂತರ ನೀನು ಅಂದರೆ ಛಲವಾದಿ ಹೆಸರನ್ನು ತೊಗೊಂಡು ಬಂದೆ, ಇಟ್ಕೋ, ತಪ್ಪಿಲ್ಲ. ಆದರೆ ಆ ಸಮುದಾಯಕ್ಕೆ ಮೋಸ ಮಾಡೋಂಥ ಕೆಲಸವನ್ನು ಮಾಡಬೇಡ. 1999ರಲ್ಲಿ ನೀನು ಹೌಸಿಂಗ್ ಬೋರ್ಡ್ ಮೆಂಬರ್ ಆಗೋಕ್ಕೆ ಮುಂಚೆ ಜೋಗುಪಾಳ್ಯದ ಕಾರ್ಪೊರೇಷನ್ ಚುನಾವಣೆ ಕ್ಯಾಂಡಿಡೇಟು ಎಷ್ಟಪ್ಪ ನಿನ್ನ ಓಟು? 13 ಓಟು. ಈ ಛಲವಾದಿ ನಾರಾಯಣಸ್ವಾಮಿಗೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಜೋಗಿಪಾಳ್ಯ ವಾರ್ಡ್ನಲ್ಲಿ ಬಂದಂಥದ್ದು 13 ಓಟು ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿರವರ ಜನತಾ ಪಕ್ಷವನ್ನು ಸೇರ್ಪಡೆ ಆದರು. ಅದಾದಮೇಲೆ ಇನ್ನೊಂದು ಸಲ ಅದೇ ವಾರ್ಡಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. 2ನೇ ಸಲ ಅವಾಗ ಬಂದಿದ್ದು 70 ಓಟು. ಆದರೂ ಸಹ ನಿನ್ನನ್ನು ಗುರ್ತಚ್ಚಿ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಖರ್ಗೆರವರು ನೀನು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ್ಮೇಲೆ ಹಲವಾರು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇವತ್ತು ಖರ್ಗೆರವರು ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕಂತೆ. ಮೊದಲು ನಿನ್ನ ನಾಲ್ಗೆ ನೀನು ಬಿಗಿ ಇಟ್ಕೊಳ್ಳಪ್ಪ ಛಲವಾದಿ. ಸದನದಲ್ಲಿ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪುಸ್ತಕ ಆರ್ದಂಥ ಗಿರಾಕಿ ನೀನು, ಸದನದ ನಿಯಮಾವಳಿ ಪುಸ್ತಕ ಆರ್ದಂಥ ಗಿರಾಕಿ ನೀನು. AICC ಅಧ್ಯಕ್ಷರ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀಯಾ? ಪ್ರಿಯಾಂಕಾ ಖರ್ಗೆರವ್ರ ಬಗ್ಗೆ ಪಾಪ ನಿನಗೆ ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾತಾಡೋದೇ ನಿನಗೆ BJPಲಿ ಅವಕಾಶ. ನೀನು ಚಡ್ಡಿ ಹೊರ ಗಿರಾಕಿ ನೀನು. ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಚಡ್ಡಿ ಗಿರಾಕಿ ಯಾರು ಅಂದರೆ ಛಲವಾದಿ ನಾರಾಯಣಸ್ವಾಮಿ ಅಂತೇಳಿ. ನಿನಗೆ ಪಾಪ ಅನಿವಾರ್ಯ. ಅವ್ರನ್ನ ಟೀಕೆ ಮಾಡಿದ್ರೆ ನಿನಗೆ ಅಲ್ಲಿ ಸ್ಥಾನ ಕೊಡೋಲ್ಲ.
BJP ಆಫೀಸಲ್ಲಿ ಚೇರ್ ಕೊಡಲ್ಲ, ಮೀಟಿಂಗ್ ಮಾಡೋಕ್ಕೆ ಜಾಗ ಸಿಗಲ್ಲ, ನಿನ್ಗೆ ಅನಿವಾರ್ಯ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಅಂತ ಅನಿವಾರ್ಯತೆ ಇಲ್ಲ. 1999 ಆದಮೇಲೆ ನಿನ್ನನ್ನು UPA ಗೌರ್ಮೆಂಟ್ ಮೊದಲನೇ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಖರ್ಗೆರವರು ಇಂಡಿಯನ್ ರೈಲ್ವೆ ಇದರಲ್ಲಿ ಆಯೋಗದಲ್ಲಿ ಕುಂದುಕೊರತೆ ಗ್ರೀವಿಯನ್ಸ್ ಸೆಲ್ ಚೇರ್ಮನ್ ಮಾಡಿದ್ರು. ಇದು ಸೆಂಟ್ರಲ್ ಸ್ಟೇಟ್ ಮಿನಿಸ್ಟರ್ ರ್ಯಾಂಕು. 2 ವರ್ಷ ಎಂಜಾಯ್ ಮಾಡಿದೆ. ಯಾರಪ್ಪ ಕೊಟ್ಟಿದ್ದು ನನಗೆ ಅವಕಾಶನ? ಇದೆಲ್ಲಕ್ಕಿಂತ ಇನ್ನೊಂದು ಮಜಾ ಆಗೋಂಥ ವಿಷಯ, 1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ನಿನ್ನನ್ನು ಹೌಸಿಂಗ್ ಬೋರ್ಡ್ ಡೈರೆಕ್ಟ್ರ್ ಮಾಡೋವರೆಗೆ ನಿನಗೆ ಇಡೀ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮನೆ ಇರಲಿಲ್ಲ. ಮನೆ ಬಂದಿದ್ದು ಯಾರಿಂದಲ್ಲಪ್ಪ ನಿನಗೆ? ಅದಾದಮೇಲೆ ಇಂಡಸ್ಟ್ರಿಯಲ್ ಶೆಡ್ಗಳು ಮಾಡ್ಕೊಂಡೆ ಹೊಸಕೋಟೆನಲ್ಲಿ, ಮೈಸೂರಲ್ಲಿ. ಯಾರಿಂದಲ್ಲಪ್ಪ ಬಂದಿದ್ದು? ಮಿಸ್ಟರ್ ನಾರಾಯಣ ಸ್ವಾಮಿ, ಖರ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ಹೋಗ್ತೀಯಾ? ಇನ್ನೊಂದು ಮಾತು ಹೇಳಿದ್ದಾರೆ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿರವರು, ಖರ್ಗೆ ಮನೆಯಲ್ಲಿ ಹೆಣ್ಮಕ್ಳು ಯಾವ ಸಮುದಾಯದವ್ರು ಇದ್ದಾರೆ, ಅವ್ರು ಇನ್ನೊಂದು ಸಮುದಾಯಕ್ಕೆ ಕೊಡ್ಬೋದಾಯ್ತಲ್ಲ ಅಂತೇಳಿ. ನೀನು ಯಾವ ಸಮುದಾಯನಪ್ಪ? ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿಗೆ ನಾನು ನೇರವಾಗಿ ಪ್ರಶ್ನೆ ಹಾಕೋದಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ನೀನು ಯಾವ ಸಮುದಾಯ? ನೀನು ಯಾವತ್ತಿಂದ ನೀನು ಹಿಂದೂ ಅಂತ ಹೇಳ್ಕೊತಾ ಇದೀಯಾ? ನೀನು ಮದುವೆ ಆಗಿದ್ದು ಯಾವ ಸಮುದಾಯ? ನಿನ್ನ ಬಗ್ಗೆ ಚೀನಾರಾಮರವರು ಏನು ಹೇಳಿಕೆಯನ್ನು ಕೊಟ್ಟರು? ನೀನು ಯಾವಾಗ SC ಘಟಕದ BJP ಘಟಕದ ಅಧ್ಯಕ್ಷ ಆದೆ? ಆ ಸಂದರ್ಭದಲ್ಲಿ ಚೀನಾರಾಮರವರು ಸನ್ಮಾನ್ಯ BL ಸಂತೋಷ್ ಅವರಿಗೆ ಏನು ಪತ್ರವನ್ನು ಬರೆದ್ರು? ನೀನು ನಿಜಕ್ಕೂ ನೀನು ದಲಿತನಾಗಿ ಉಳ್ಕೊಂಡಿದೀಯಾ? ನೀನು ಕನ್ವರ್ಟೆಡ್ ಕ್ರಿಶ್ಚಿಯನ್ನ? ಚೀನಾರಾಮ ಪ್ರಶ್ನೆಗೆ ಉತ್ತರವನ್ನು ಯಾಕೆ ಕೊಡಲಿಲ್ಲ? ದಲಿತರ ಬಗ್ಗೆ ನಿನಗೆ ಪ್ರಶ್ನೆ ಮಾಡೋಂಥ ನೈತಿಕತೆ ಇದೆಯಾ? ಅದೇ ಕಾರಣಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಆದಂತಹ ಛಲವಾದಿ ಸಮುದಾಯದ ಸಮಾವೇಶದಲ್ಲಿ ವೇದಿಕೆಯಿಂದ ನಿನ್ನ ಆಚೆ ತಳ್ಳಿದ್ದು. ಇದೇ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಿನಗಾಗುತ್ತೆ. ನೀನು ಸಮುದಾಯಕ್ಕೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ನು ಯಾವತ್ತೂ ಏನೂ ಇಲ್ಲ. ಏನು ಖರ್ಗೆರವರ ಹೇಳ್ಕೊಂಡು ಈ ರಾಜ್ಯದಲ್ಲಿ ರಾಜಕೀಯ ಆಶ್ರಯವನ್ನು ಪಡ್ಕೊಂಡೆ ನೀನು. ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಆಚೆ ಬಂದೆ. ನೀನು ಆಚೆ ಬಂದಿರ್ತಕ್ಕಂಥದ್ದು ನಮಗಿಲ್ಲ. ನಿನ್ನಂಥ 100 ಜನನ ಕಾಂಗ್ರೆಸ್ ಪಕ್ಷ ಹುಟ್ಟಾಕುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಬಗ್ಗೆ ಮಾತಾಡಬೇಕಾದ್ರೆ ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರಬೇಕು. ನೀನು ಯಾರೋ ಮನೆ ಕಸ ಗುಡ್ಸೋಕ್ಕೆ, ಯಾರ್ದೋ ಚಡ್ಡಿ ಓದ್ಕೊಂಡು ಓಡಾಡೋದಕ್ಕೆ, ಯಾವುದೋ ಒಂದು ಪದವಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀನು ತಿಂದ ಮನೆಗೆ ಜಂತು ಎಣ್ಸೋಂಥ ಕೆಲಸವನ್ನು ಮಾಡಬೇಡ. ನಾನು ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿರವರಿಗೆ ನೇರವಾಗಿ ಹೇಳಕ್ಕೆ ಬರ್ತೇನೆ. 2009 KHB ಡೈರೆಕ್ಟರ್ ಆಗಿದ್ದು ನೀನು ಖರ್ಗೆರವರಿಂದ. 1999 KHB ಡೈರೆಕ್ಟರ್ ಆಗಿದ್ದು ನೀನು ಖರ್ಗೆ ಅವರಿಂದ. 2009 ಇಂಡಿಯನ್ ರೈಲ್ವೆ ಗ್ರೀವಿಯನ್ಸ್ ಸೆಲ್ ಚೇರ್ಮನ್ ಆಗಿದ್ದು ಖರ್ಗೆ ಅವರಿಂದ. ಅದಾದಮೇಲೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದು ಖರ್ಗೆ ಅವರಿಂದ. ಇವೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಉಂಡು ತಿಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಟೀಕೆ ಮಾಡೋದು ಕೊಟ್ಟಿದೆಯಾ? ಇದೆಲ್ಲ ಆಯಿತು. ಈ ಅಪ್ಪನ ಗಿರಾಕಿ ಸೈಕಲ್ ಹೊಡೆದಿದ್ದು ಇನ್ನೂ ದೊಡ್ಡದಾಗಿದೆ. ಅದು ಹೇಳಕ್ಕೆ ಹೋದರೆ ಗಂಟೆಗಟ್ಟಲೆ ಬೇಕಾಗುತ್ತೆ. ಮೊದಲು 001 ಇಟ್ಕೊಂಡು ಯಲಹಂಕ ಉಪಚುನಾವಣೆಯಲ್ಲಿ ಅಸೆಂಬ್ಲಿ ಟಿಕೆಟ್ ಬಿಟ್ಟು ಬಂದೆ. ಕಾಂಗ್ರೆಸ್ ಪಾರ್ಟಿಗೆ ಬಂದಮೇಲೆ ಸನ್ಮಾನ್ಯ ಶಿವಣ್ಣವ್ರು ಇಲ್ಲೇ ಇದ್ದಾರೆ, ಮಹದೇವಪುರ ಅವರು ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿದ್ದರು. ಅಲ್ಲಿ ಪ್ರಯತ್ನ ಪಟ್ಟೆ, ಅಲ್ಲಿ ಟಿಕೆಟ್ ಸಿಗಲಿಲ್ಲ, ನಮ್ಮ ಲೀಡ್ರ್ಕೊಂಡು ಬೈಯಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ CV ರಾಮನ್ ನಗರ ಅಸೆಂಬ್ಲಿ ಟಿಕೆಟ್ ಕೇಳಿದೆ, ಅಲ್ಲಿ ಟಿಕೆಟ್ ಸಿಗಲಿಲ್ಲ, ನಮ್ಮ ಪಾರ್ಟಿ ಲೀಡ್ರ್ಕೊಂಡು ಬೈಯೋದಕ್ಕೆ ಶುರು ಮಾಡಿದೆ. ಅದಾದಮೇಲೆ ದೇವನಹಳ್ಳಿ ಅಸೆಂಬ್ಲಿ ಟಿಕೆಟ್ ಕೇಳಿದೆ, ದೇವನಹಳ್ಳಿ ಅಸೆಂಬ್ಲಿ ಸಿಕ್ಕಲಿಲ್ಲ, ಅಲ್ಲಿ ನಮ್ಮ ನಾಯಕರನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನೀನು ಕಾಂಗ್ರೆಸ್ ಪಾರ್ಟಿ ಬಿಡೋದಕ್ಕೆ ಕಾರಣ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನು ನಿನಗೆ ಕೊಟ್ಟಿದೆ. ನೀನು ಒಬ್ಬ ಹೌಸಿಂಗ್ ಬೋರ್ಡು ಡೈರೆಕ್ಟ್ರಿಂದ ಹಿಡಿದು ಆಲ್ ಇಂಡಿಯಾ ರೈಲ್ವೆ ಗ್ರೀವಿಯನ್ಸ್ ಸೆಲ್ ಚೇರ್ಮನ್ವರೆಗೂ ನಿನ್ನ ಎತ್ತಿ ಬೆಳೆಸಿದ್ದು ಕಾಂಗ್ರೆಸ್ ಪಾರ್ಟಿ. ನಿನಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಟ್ಟು ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಸನ್ಮಾನ್ಯ ಖರ್ಗೆರವರ ಮನೆ ಬಗ್ಗೆ, ಅವರ ಪ್ರಿಯಾಂಕಾ ಖರ್ಗೆವ್ರ ಬಗ್ಗೆ, ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ, ಅವ್ರ ಮನೆ ಸೊಸೆಯಂದರ ಬಗ್ಗೆ ನೀನು ಜಾತಿ ಇಟ್ಕೊಂಡು ಧರ್ಮ ಇಟ್ಕೊಂಡು ಮಾತಾಡ್ತೀಯಲ್ಲ. ಯಾರಪ್ಪ ನಿನ್ನ ಹೆಂಡ್ತಿ ಯಾವ ಧರ್ಮಕ್ಕೆ ಸೇರಿದವರಪ್ಪ? ಹೇಳಪ್ಪ, ಬಾರಪ್ಪ, ಸಾರ್ವಜನಿಕವಾಗಿ ಚರ್ಚೆಗೆ ಬರ್ತೀನಿ ನಾನು. ನೀನು ಯಾವ್ಯಾವ ಚರ್ಚಿಗೆ ಹೋಗ್ತಿದ್ದೆ, ಯಾವತ್ತು ಹಿಂದೂ ದೇವರ ಫೋಟೋ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಹೇಳ್ಬೇಕಲ್ಲಪ್ಪ ನೀನು ಜನಕ್ಕೆ. ನೀನು ವೈಯಕ್ತಿಕವಾಗಿ ಮಾತಾಡೋದಕ್ಕೆ ಹೋದರೆ ನಿನಗಿನ್ನ ಚೆನ್ನಾಗಿ, ನಿನಗಿನ್ನ ಜಾಸ್ತಿ ಮಾತಾಡೋಂಥ ಭಾಷೆನೂ ಗೊತ್ತಿದೆ, ವಿಚಾರಗಳು ಗೊತ್ತಿದೆ. ನಮಗೆ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ACC ಅಧ್ಯಕ್ಷರಂತ ಖರ್ಗೆಯವರ ಬಗ್ಗೆ ಮಾತಾಡಬೇಕಾದ್ರೆ ನಿನ್ನ ಹಿನ್ನೆಲೆಯನ್ನು ನೀನು ನೋಡ್ಕೋಬೇಕಾಗುತ್ತೆ. ಈ ಥರದ ಚೆಲ್ಲು ಆಟ ಆಡೋವಂಥದ್ದು ಮಿತಿಯನ್ನು ಮೀರಿ, ಎಲ್ಲೆಯನ್ನು ಮೀರಿ ಮಾತಾಡಿದ್ರೆ ನಿನ್ನ ಭಾಷೆಯಲ್ಲೇ ನಿನಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಈಗಾಗಲೇ ಆ ಸ್ಥಾನಕ್ಕೆ ಕಳಂಕವನ್ನು ತಂದಿದ್ದೀರಾ.
ಮಸಿಯನ್ನು ಬಳ್ದಿದ್ದೀರಾ, ನಿಮ್ಮ ಚಾರಿತ್ರಕ್ಕೆ ಮಸಿಯನ್ನು ಬಳ್ಕೊಂಡಿದ್ದೀರಾ. ಯಾವುದೇ ಟೀಕೆ ಮಾಡಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಯನ್ನು ಮಾಡಿ, ಮಿತಿಯ ಒಳಗಡೆ, ಚೌಕಟ್ಟಿನ ಒಳಗಡೆ ಟೀಕೆಯನ್ನು ಮಾಡಿ. ಚೌಕಟ್ಟನ್ನು ಮೀರಿ ಮಾತಾಡಿದ್ರೆ ನಿಮ್ಮ ಇತಿಹಾಸವನ್ನು ಕೆದಕಬೇಕಾಗುತ್ತೆ, ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಆಚೆ ಇಡಬೇಕಾಗುತ್ತೆ. ಈಗಾಗಲೇ CA ಸೈಟನ್ನು ಪಡ್ಕೊಂಡು ಹೊಸಕೋಟೆನಲ್ಲಿ ಬಿರಿಯಾನಿ ಸೆಂಟರ್ ಕೊಟ್ಟಂಥ ಎಲ್ಲ ಮಾಹಿತಿಯನ್ನು ಆಚೆ ಇಟ್ಟಿದ್ದೇವೆ. ಮತ್ತು ಮೈಸೂರಲ್ಲಿ ಇಂಡಸ್ಟ್ರಿಯಲ್ ಸೆಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಅಧ್ವಾನ್ಗಳು ನಮ್ಮ ಮುಂದೆ ಇದೆ. ನಿಮ್ಮ ವೈಯಕ್ತಿಕ ವಿಚಾರಗಳು ನಮಗೆ ಬೇಕಿಲ್ಲ. ನೀವು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದ ನಾಯಕನ ಟೀಕೆ ಮಾಡಿದ್ರೆ ಖಂಡಿತ ಸ್ವಾಗತ ಮಾಡ್ತೇವೆ. ಅದೇ ರೀತಿ ನಾವು ಸಹ ಸೈದ್ಧಾಂತಿಕವಾಗಿ ಉತ್ತರವನ್ನು ಕೊಡ್ತೇವೆ. ಎಲ್ಲಿ ನಿಮಗೆ ಅಂಜುಬುರಿಕೆ ಇದೆ ಅಥವಾ ಚಡ್ಡಿ ಒಡೆಯುವಂಥ ಗುಣವನ್ನು ಇಟ್ಕೊಂಡಿದ್ದೀರಾ, ತಲೆ ಮೇಲೆ ಚಡ್ಡಿ ಹೊತ್ಕೊಂಡು ಹೋಗುವಂಥ ಗುಣವನ್ನು ಇಟ್ಕೊಂಡಿದ್ದೀರಾ, ಆ ಕಾರಣಕ್ಕೋಸ್ಕರ ನಿಮ್ಮ ಗುಲಾಮಗಿರಿಯ ಸಂಕೇತಕ್ಕೋಸ್ಕರ ಖರ್ಗೆರವರ ಅಥವಾ ಖರ್ಗೆರವರ ಕುಟುಂಬವನ್ನು ಟೀಕೆ ಮಾಡೋಕ್ಕೆ ಬಂದರೆ ನಿಮ್ಮ ಭಾಷೆಯಲ್ಲೇ ನಿಮಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತೇಳಿ ನಾನು ಛಲವಾದಿ ನಾರಾಯಣಸ್ವಾಮಿರವರಿಗೆ ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾನು ಹಂಚಿಕೆ ಮಾಡ್ಕೊಂಡಿದ್ದೇನೆ. ಸನ್ಮಾನ್ಯ ಶಿವಣ್ಣವರು ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೆ ಮಾಡ್ಕೊತಾರೆ. ಅದಾದಮೇಲೆ ನರೇಂದ್ರರವರು ಕೆಲವು ವಿಚಾರಗಳನ್ನ ಮಾತಾಡ್ತಾರೆ. ಅದಾದಮೇಲೆ ನಿಮ್ಮ ಪ್ರಶ್ನೆಗಳೇನಾದಿದ್ದರೆ ಉತ್ತರವನ್ನು ಕೊಡ್ತೇನೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನೇರವಾಗಿ BJP ನಾಯಕರಿಗೆ, ಛಲವಾದಿ ನಾರಾಯಣಸ್ವಾಮಿ ಇರ್ಬೋದು, R. ಅಶೋಕ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸುರೇಶ್ ಕುಮಾರ್ ಇರ್ಬೋದು, CT ರವಿ ಇರ್ಬೋದು, ಯಾವುದೇ ನಾಯಕರಿರ್ಬೋದು, ನೀವು ಖರ್ಗೆರವರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಿಮ್ಮ ಇತಿಹಾಸವನ್ನು ಒಂದು ಸಲ ನೋಡ್ಕೊಳ್ಳಿ. ನೀವು ಕಳಂಕರಹಿತರಾಗಿದ್ದರೆ ಆಮೇಲೆ ACC ಅಧ್ಯಕ್ಷರ ಬಗ್ಗೆ ಮಾತಾಡಿ. ಅದು ಬಿಟ್ಟು ಸುಮ್ಮನೆ ಪ್ರಚಾರಕ್ಕೋಸ್ಕರ ಸಂಘ ಪರಿವಾರದವ್ರನ್ನ ಮೆಚ್ಚೋ ಕಾರಣಕ್ಕೋಸ್ಕರ ಅಥವಾ ಮುಂದಿನ ಸಲ ನಮಗೆ ಟಿಕೆಟ್ ಸಿಗುತ್ತೆ, ಟೀಕೆ ಮಾಡಿಬಿಟ್ರೆ ಖರ್ಗೆ ಅವ್ರನ್ನ ಅಂತೇಳಿ ಈ ಥರದ ಟೀಕೆಗಳು ಮಾಡಿದ್ರೆ ನಿಮ್ಮನ್ನು ಬೆತ್ತಲೆ ಮಾಡುವಂಥ ಕೆಲಸವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಪಾಪ ಅಪ್ಪ ಮಗ ಇಬ್ಬರಿಯಾಗಿ ಹೋಗ್ಬಿಟ್ರು, ಅವ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಬಂದಿಲ್ಲ ಅಂತೇಳಿ ಸರ್ಟಿಫಿಕೇಟ್ ಬೇರೆ ಛಲವಾದಿದು. ಅಪ್ಪ, ನಮಗೆ ಖರ್ಗೆರವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇಡೀ ರಾಷ್ಟ್ರದಲ್ಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ನಿನ್ನ ಸ್ಥಾನ ನೀನು ನೋಡ್ಕೊ ಮೊದಲು. ನಿನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಯಾರಿದ್ದಾರೆ? ನಿನಗೆ ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದು. ನಿನಗೆ ಯಾವತ್ತನ್ನು MLC ಗಿರಿ ಕಿತ್ಕೋತಾರೆ, ವಿರೋಧ ಪಕ್ಷದ ನಾಯಕ ಕಿತ್ಕೋತಾರೆ ಅಂತ ಅಭದ್ರತೆ ಕಾಡ್ತಾ ಇರೋದು ನಿನಗೆ. ನಿನ್ನನ್ನು ಹೌಸಿಂಗ್ ಬೋರ್ಡ್ ಮೆಂಬರಿಂದ ಅಲ್ಲೂರ್ಗೂ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಟಂಥವ್ರು ಖರ್ಗೆರವರು. ನೀನು ಒಬ್ಬನೇ ಅಲ್ಲ, ನಿನ್ನತ್ತ 100 ಜನ ಬೆಳೆಸಿದ್ದಾರೆ, ಅವರು ಬೆಳೆಸ್ತಾರೆ. ಆದರೆ ನೀನು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಖರ್ಗೆರವರ ಬಗ್ಗೆ, ಖರ್ಗೆರವರ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ನೀನು ನಿನ್ನ ಇತಿಹಾಸವನ್ನು ಕೆದಕ್ಕೋಬೇಕು. ನೀನು ಯಾವತ್ತಿಂದ ದೇವ್ರ ಫೋಟೋಕ್ಕೆ ಕೈ ಮುಗಿದಕ್ಕೆ ಸ್ಟಾರ್ಟ್ ಮಾಡಿದೆ, ನೀನು ಕ್ರಿಶ್ಚಿಯನ್ನ, ದಲಿತನ, ಹಿಂದೂನ ಅನ್ನೋದು ಸಾರ್ವಜನಿಕವಾಗಿ ಹೇಳು. ಯಾಕೆಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಹೋಗಿರೋದು BL ಸಂತೋಷ್ ಅವರಿಗೆ, ನಮ್ಮ ಮೇಲಲ್ಲ. ಹಾಗಾಗಿ ದಯಮಾಡಿ ಈ ಥರದ ಚಿಲ್ಲರೆ ರಾಜಕಾರಣವನ್ನು ಮಾಡೋದು ನಿಲ್ಲಿಸಬೇಕು. ಇಲ್ಲದಲೇ ಇದ್ದರೆ ಛಲವಾದಿ ನಾರಾಯಣಸ್ವಾಮಿಗೆ ನಿಮ್ಮ ಭಾಷೆಯಲ್ಲೇ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉತ್ತರವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ.